ದೆಹಲಿ ವರಿಷ್ಠರಿಗೆ ಕುರ್ಚಿ ಕಿತ್ತಾಟ ಏನಿದೆ ಅದು ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಕಿತ್ತಾಟವನ್ನ ಬಗೆಹರಿಸುವಂತೆ ಸೋನಿಯಾ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿ ವರಿಷ್ಠರಿಗೆ ಬಿಸಿ ತುಪ್ಪವಾದ ಕುರ್ಚಿ ಕಿತ್ತಾಟ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು, ಕಿತ್ತಾಟವನ್ನ ಬಗೆಹರಿಸಬೇಕು ಅಂತ ಸೋನಿಯಾ ಗಾಂಧಿಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೋನಿಯಾ ಗಾಂಧಿಯವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಾವು ಆದಷ್ಟು ಬೇಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯ ಪ್ರವೇಶಿಸಬೇಕು, ಶೀಘ್ರ ಪರಿಹಾರವನ್ನ ನೀವು ನೀಡಲೇಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಮ್ಮ ಮಧ್ಯ ಪ್ರವೇಶದ ಅವಶ್ಯಕತೆ ಇದೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶೀಘ್ರ ಪರಿಹರಿಸೋಣ ಅಂತ ಸೋನಿಯಾ ಗಾಂಧಿ ಅವರು ಕೂಡ ಭರವಸೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಸಂಸತ್ ಅಧಿವೇಶನ ಮುಗಿದ ಬಳಿಕ ಸಭೆಗೆ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಂತಹ ಸಂದರ್ಭದಲ್ಲಿ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರಿಗಿನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಅದಾದ ಬಳಿಕ ಡಿಕೆಶಿ ಅವರಿಗೂ ಕೂಡ 2.5 ವರ್ಷಗಳ ಕಾಲ ಅವಕಾಶವನ್ನ ನೀಡಬೇಕು, ಅವರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಈಗಾಗಲೇ ತೀರ್ಮಾನವನ್ನ ಮಾಡಿಕೊಂಡು ಒಂದು ಸಿಎಂ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನ ನೀಡಲಾಗಿದ್ದು, ಡಿಕೆಶಿ ಅವರಿಗೂ ಕೂಡ 2 ಸ್ಥಾನವನ್ನ ನೀಡಲಾಗಿತ್ತು. ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಮತ್ತೊಂದು ಡಿಸಿಎಂ ಸ್ಥಾನ. ಈಗ ಸರ್ಕಾರ ಆಡಳಿತಕ್ಕೆ ಬಂದು 2.5 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾಗಿ ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿಬೇಕು, ಯಾಕೆ ಅಂತ ಅಂದ್ರೆ ಗ್ಯಾರಂಟಿಗಳನ್ನ ಪೂರೈಸಿದ್ದಾರೆ, ಉತ್ತಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಹಾಗಾಗಿ ಅವರೇ ಮುಂದುವರಿಬೇಕು ಅಂತ ಹೇಳಿ ಕೆಲವೊಂದಷ್ಟು ಸಚಿವರು ಈಗಾಗಲೇ ಒತ್ತಾಯವನ್ನ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಅವರ ಬೆಂಬಲಿಗರು ಕೂಡ ಡಿಕೆಶಿ ಅವ್ರಿಗೂ ಒಂದು ಅವಕಾಶವನ್ನ ನೀಡಬೇಕು, ಯಾಕೆಂದ್ರೆ ಅವರು ಸಾಕಷ್ಟು ಪಕ್ಷಕ್ಕಾಗಿ ಶ್ರಮಿಸಿದ್ದಾರೆ, ಸಾಕಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಹಾಗಾಗಿ ಅವ್ರಿಗೂ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಎರಡೂ ಬಣದ ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿ ಮನವೊಲಿಸೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿ ಸರಣಿ ಸಭೆಯನ್ನ ನಡೆಸಿ ಮಾತುಕತೆಯನ್ನ ನಡೆಸಿದ್ರು, ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದ್ರು. ಇದಾದ ಬಳಿಕ ವೇಣುಗೋಪಾಲ್ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಇದೀಗ ಸೋನಿಯಾ ಗಾಂಧಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇಂದಿನಿಂದ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಶೀಘ್ರವೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರವರು ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಸಂಸದರ ಸರ್ವಪಕ್ಷ ಸಭೆ ಆಯೋಜಿಸುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಭಾಗವಹಿಸಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರಾ, ವರಿಷ್ಠರನ್ನ ಭೇಟಿ ಮಾಡಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಡಿಸೆಂಬರ್ 14ರಂದು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಧರಣಿಯನ್ನ ನಡೆಸಲಿದೆ. ಡಿಸೆಂಬರ್ 14ರಂದು ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರವರು ಕೂಡ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೋನಿಯಾ ಗಾಂಧಿ ಅವರ ಜೊತೆ ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಏನು ಜಗಳ ಆಗ್ತಾ ಇದೆ ಅದನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಸೋನಿಯಾ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಇದೀಗ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಜೊತೆ ಮಾತನಾಡಿದ್ದಾರೆ, ಅವರು ಕೂಡ ಭರವಸೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು? ತೇಜಸ್ವಿ, ರಾಜ್ಯದ ಈ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಸಹ ಉಪಹಾರ ಕೂಟದ ನಂತರ ಈ ಒಂದು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಅದು ಲೋಕಸಭಾ ಅಧಿವೇಶನ ಮತ್ತು ರಾಜ್ಯದ ವಿಧಾನ ಮಂಡಲದ ಉಭಯ ಸದನಗಳ ಕಲಾಪ ಮುಗಿಯ ತನಕ ಮೋಸ್ಟ್ಲಿ ಇದು ಚಾಲ್ತಿಯಲ್ಲಿರ್ತದೆ ಅಂತ ಅನ್ಸುತ್ತೆ. ನಿನ್ನೆ ನಡೆದಂತಹ ಕಾಂಗ್ರೆಸ್ನ ಸಂಸದೀಯ ಮಂಡಳಿ ಸಭೆಯಲ್ಲಿ ಈ ಒಂದು ಲೋಕಸಭಾ ಅಧಿವೇಶನದಲ್ಲಿ ಯಾವೆಲ್ಲ ವಿಷಯ ಚರ್ಚಿಸಬೇಕು, ರಾಜ್ಯಸಭೆ ಇರ್ಬೋದು ಲೋಕಸಭೆಯಲ್ಲಿ ಏನ್ ಚರ್ಚಿಸಬೇಕು ಅಂತ ಅನ್ನೋ ಬಗ್ಗೆ ಇಂಡಿಯಾ ಒಕ್ಕೂಟದ ನಾಯಕರ ಸಭೆ ಇತ್ತು. ಅದಾದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯದ ರಾಜಕಾರಣದ ಬಗ್ಗೆ ಆದಷ್ಟು ಶೀಘ್ರವಾಗಿ ನೀವು ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತಿಶ್ರೆಯನ್ನು ಆಡಬೇಕು. ಇಬ್ಬರು ನಾಯಕರು ಮೊನ್ನೆ ನಡೆದಂತಹ ಉಪಹಾರ ಕೂಟದಲ್ಲಿ ಭಾಗವಹಿಸಿ ಚರ್ಚಿಸಿ ಒಂದು ಇತ್ಯರ್ಥಕ್ಕೆ ಬಂದಿದ್ದಾರೆ. ಪಕ್ಷದ ವರಿಷ್ಠರು ತೆಗೆದುಕೊಳ್ಳುವಂತ ತೀರ್ಮಾನಕ್ಕೆ ಬದ್ಧ ಅಂತ. ಹಾಗಾಗಿ ನೀವು ಆದಷ್ಟು ಶೀಘ್ರವಾಗಿ ಈ ಒಂದು ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿ ಇಬ್ಬರು ನಾಯಕರು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಅಥವಾ ಸಂಧಾನ ಸೂತ್ರದ ಒಂದು ನಿರ್ಣಯವನ್ನ ನೀವು ಬೇಕಾಗತ್ತೆ. ಪರಿಸ್ಥಿತಿ ಹೀಗಿದೆ ಅಂತ ಬಗ್ಗೆ ಸಂಪೂರ್ಣವಾಗಿ ವಿವರಣೆಗಳನ್ನ
ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿಗೆ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಇಂಡಿಯಾ ಒಕ್ಕೂಟ ಸಭೆಯನ್ನು ಮುಗಿಸಿ ಅವರು ತೆರಳೋ ಸಂದರ್ಭದಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಶೀಘ್ರದಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ಳೋಣ, ಮಧ್ಯಪ್ರವೇಶ ಮಾಡೋಣ ಅಂತ ಸೋನಿಯಾ ಗಾಂಧಿ ಅವರು ಖರ್ಗೆ ಅವರಿಗೆ ಮಾಹಿತಿ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಡಿ.ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ರು ಸಹ ಡಿಸೆಂಬರ್ 14ಕ್ಕೆ ಮತ ಚೋರಿ ಕಳ್ಳತನ ಅಥವಾ ಮತ ಕಳ್ಳತನ ಪ್ರಕರಣ ಸಂಬಂಧ ದೆಹಲಿಯಲ್ಲಿ ನಡೆಯುವಂತಹ ಪ್ರತಿಭಟನೆ ಕಾಂಗ್ರೆಸ್ನ ನಾಯಕರು ಹಮ್ಮಿಕೊಂಡಿದ್ದಾರೆ. ಆ ಒಂದು ಸಭೆಯಲ್ಲಿ ಸಿಎಂ ಡಿ.ಸಿ.ಎಂ ಅವರು ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಅದಕ್ಕೂ ಮೊದಲನೇ ಕರ್ನಾಟಕದ ಸಂಸತ್ ಸದಸ್ಯರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ ಶಿವಕುಮಾರ್ ಒಂದು ಸೌಹಾರ್ದಯುತ ಔತಣಕೂಟಕ್ಕೆ ಸೌಹಾರ್ದಯುತ ಸಭೆಗೆ ಕರೆದಿದ್ದಾರೆ. ಯಾಕಂದ್ರೆ ಲೋಕಸಭಾ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದ ಸಂಸದರಿಗೆ ಒಂದು ಉಪಹಾರ ಕೂಟ ಅಥವಾ ಭೋಜನವನ್ನು ಆಯೋಜನೆ ಮಾಡಿ ಆ ರಾಜ್ಯದ ಸಮಸ್ಯೆಗಳನ್ನ ನೀವು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಚರ್ಚಿಸಿ ಮತ್ತು ಯಾವುದು ಯೋಜನೆಗಳು ಬಾಕಿ ಇವೆ, ಯಾವ ಅನುದಾನಗಳು ಬಾಕಿ ಇದೆ ಅದನ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಒತ್ತಾಯ ಮಾಡುವಂತದ್ದು ಸಹಜ ಪ್ರಕ್ರಿಯೆ ಮತ್ತು ಇದೊಂದು ನಡೆದು ಬಂದ ಸಂಪ್ರದಾಯ. ಹೀಗಾಗಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು 10ನೇ ತಾರೀಕು ಅಥವಾ ಅದಕ್ಕಿಂತ ಮುಂಚೆನೆ ಸಂಸದರ ಸಭೆಯನ್ನು ಕರೆಯುವಂತ ಸಾಧ್ಯತೆ ಇದೆ. ಆ ಒಂದು ಆಯೋಜನೆ ಸಭೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ.ಕೆ ಶಿವಕುಮಾರ್ ಕೆಲ ಸಚಿವರುಗಳು ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹ ಭೇಟಿ ಮಾಡಿ ರಾಜ್ಯದ ರಾಜಕಾರಣದ ಅಧಿಕಾರ ಹಂಚಿಕೆ ಸೂತ್ರ ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಸೂಚಿಸಿ ಅಂತ ಹೈಕಮಾಂಡ್ ಅನ್ನ ಒತ್ತಾಯ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಡಿಸೆಂಬರ್ 20ರ ತನಕ ಅಂದ್ರೆ ವಿಧಾನಮಂಡಲದ ಅಧಿವೇಶನ ಇದೆ, ಲೋಕಸಭೆನಲ್ಲೂ ಸಹ 20ನೇ ತಾರೀಕು ತನಕ ಅಧಿವೇಶನ ನಡೀತದೆ. ಹಾಗಾಗಿ ಅಲ್ಲಿಯ ತನಕ ಈ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ ಇಬ್ಬರು ನಾಯಕರುಗಳು. ಅಲ್ಲಿಯವರೆಗೆ ಈ ಒಂದು ಹೈಕಮಾಂಡ್ ಅವರು ಚರ್ಚಿಸಿ ಒಂದು ನಿರ್ಣಯಕ್ಕೆ ಬಂದು ಇಬ್ಬರಿಗೂ ನಾಯಕರಿಗೂ ಸಹಮತ ವ್ಯಕ್ತಪಡಿಸುವಂತ ಒಂದು ನಿರ್ಧಾರವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಅಥವಾ ಲೋಕಸಭಾ ಅಧಿವೇಶನ ಮುಗಿದ ನಂತರ ಈ ಒಂದು ವಿಷಯ ಬಗ್ಗೆ ಇನ್ನಷ್ಟು ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತ ಅಗತ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಇಬ್ಬರ ನಾಯಕರು ದೆಹಲಿಗೆ ತೆರಳುವಂತದ್ದು ಮತ್ತು ಸೋನಿಯಾ ಗಾಂಧಿ ಯಾವ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಇಂಟರ್ವ್ಯೂನ್ ಆಗಿ ಸಂದೇಶನ ರವಾನೆ ಮಾಡ್ತಾರೆ ಅಂತ ಅನ್ನೋದನ್ನ ಕಾದೋಡ್ಬೇಕಾಗಿದೆ. ತೇಜಸ್ವಿ. ಓಕೆ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅಂದ್ರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ, ಯಾವ ರೀತಿ ಸಂಧಾನವನ್ನ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ.